ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರಿಕಾ ಭಟ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದು ಪಾರ್ಟ್ 1 ಅಲ್ಲ, ಪಾರ್ಟ್ 2. ಪಾರ್ಟ್ 1 ಕಂಟಿನ್ಯೂಯೇಷನು. ಸೊ ಐ ಮೀನ್ ಸೇಮ್ ಅಟೈರ್. ಆ್ಯಂಡ್ ನೀವು ಫಸ್ಟ್ ಇದಕ್ಕೂ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ರಿ, ನನ್ನನ್ನು ಸರ್ವೈಕಲ್ ಸ್ಟಿಚ್ ಹಾಕಿದ್ರು ನನಗೆ, ಅಂದರೆ ಸರ್ವೈಕಲ್ ಸಿರ್ಲಾಜ್ ಮಾಡಿದ್ರು ಅಂತ ಹೇಳಿದ್ನಲ್ವಾ. ಸೊ ಅದು ಸ್ಟಿಚ್ ರಿಮೂವ್ ಮಾಡೋದಕ್ಕೆ ನನ್ನ ಒಟ್ಟಿಗೆ ಕಳಿಸಿದ್ರು ನನ್ನ ಚೆಕಪ್ ಮಾಡ್ತಾ ಇದ್ದಂಥ ಡಾಕ್ಟ್ರು, ನನ್ನ ಗೈನಕ್ಕು. ಸೊ ಅಲ್ಲಿ ಹೋದ್ಮೇಲೆ ಅಗೇನ್ ಡಿಡ್ ಪ್ರೀ ಪ್ರೊಸೀಜರ್. ಓಟಿಗೆ ಹೋಗೋ ಮುಂಚೆ ಏನೇನು ಪ್ರೊಸೀಜರ್ ಎಲ್ಲ ಮಾಡ್ತಾರೆ, ಕ್ಲೀನಿಂಗ್ ಪ್ರೊಸೀಜರ್ ಅದೆಲ್ಲ ಮಾಡಿದ್ರು. ಅದಾದ್ಮೇಲೆ ನಾನು ಇದಕ್ಕೆ ಏನು ಅನ್ಕೊಂಡಿದ್ದೆ ಅಂದರೆ ಆಲ್ಮೋಸ್ಟ್ ನನಗೆಲ್ಲ ಭಯ ಹೊಟ್ಟೋಗ್ಬಿಟ್ಟಿತ್ತು, ಬಿಕಾಸ್ ಆಫ್ ಆಲ್ ದೋಸ್ 24 ಇಂಜೆಕ್ಷನ್ಸ್, ಆಲ್ ದೋಸ್ ಟ್ಯಾಬ್ಲೆಟ್ಸ್, ಪ್ರೊಸೀಜರ್ಸ್ ಎಲ್ಲ ನೋಡಿ. ಆ್ಯಂಡ್ ಮೊದಲೇ ಒಂದ್ಸತಿ ನಂಗೆ ಡ್ರಿಪ್ಸ್ ಹಾಕೊಂಡೆಲ್ಲ ಅಭ್ಯಾಸ ಇದ್ದಿದ್ದರಿಂದ ಅದಕ್ಕೆ ನನಗೆ ಅಷ್ಟೊಂದು ಪ್ಯಾನಿಕ್ ಆಗಲಿಲ್ಲ. ಅಗೇನ್ ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡು ಕರ್ಕೊಂಡು ಹೋದ್ರು. ಬಟ್ ಐ ಥಾಟ್ ನನ್ಗೆ ಇದ್ರಲ್ಲೂ ಅವರು ಅನಸ್ತೇಷಿಯಾ ಕೊಟ್ಬಿಟ್ಟು ಆಪ್ರೇಟ್ ಮಾಡ್ತಾರೆ ಅಂತ ಅನ್ಕೊಂಡೆ. ಬಟ್ ಹಾಗಾಗಲಿಲ್ಲ. ವಿತೌಟ್ ಅನಸ್ತೇಷಿಯಾ ಸ್ಟಿಚ್ ಓಪನ್ ಮಾಡಿದ್ರು ಅವರು. ಒಬ್ವಿಯಸ್ಲಿ ಐ ವಾಸ್ ಪ್ಯಾನಿಕ್ಡ್. ಅಂದರೆ ನಾನು ಡೈರೆಕ್ಟಾಗಿ ನನ್ನ ಕಣ್ಮುಂದೆನೇ ಆಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ನಂಗೆ ಭಯ ಇತ್ತು. ಆ್ಯಂಡ್ ಬಟ್ ಡಾಕ್ಟರ್ಸ್ ಆ್ಯಂಡ್ ನರ್ಸ್ ವರ್ ಸೋ ಕೋಆಪ್ರೇಟಿವ್. ಅವ್ರು ನನ್ನ ಕನ್ಸೋಲ್ ಮಾಡ್ತಾನೆ ಸ್ಟಿಚ್ ಓಪನ್ ಮಾಡಿದ್ರು. ಥ್ಯಾಂಕ್ ಗಾಡ್, ಲಕ್ಕಿಲಿ ಅಂತಾನೆ ನಾನು ಹೇಳ್ತೀನಿ. ಇವಾಗ ನಾನು ಆಫ್ಟರ್ 4 months ನಾನು ಹೇಳ್ತೀನಿ ಇಟ್ಸ್ ಲಕ್ಕಿ ಅಂತ. ಬಟ್ ಅವಾಗ ಇದನ್ನೇ ನನಗೆ ಡೆಲಿವರಿ ಆದ ತಕ್ಷಣ ಕೇಳಿದಿದ್ರೆ ವರ್ಸ್ಟ್ ಫೀಲಿಂಗ್ ಅಂತ ಹೇಳ್ತಾ ಇದ್ದೆ ನಾನು. ಸ್ಟಿಚ್ ಓಪನ್ ಮಾಡಿದ್ರು, ನನ್ನ ವಾಟರ್ ಬ್ರೋಕ್ ಆಗೋಯ್ತು. ಶಿ ಸೆಡ್ ದ ವರ್ಡ್ ರಪ್ಚರ್ ಆಗೋಯ್ತು. ದ ಡಾಕ್ಟರ್ ಸೆಡ್ ರಪ್ಚರ್ ಅಂತ ವರ್ಡ್ ನಂಗೆ ಕ್ಲಿಯರ್ ಆಗಿ ಇನ್ನ ಕಿವಿಲಿದೆ, ರಪ್ಚರ್ ಆಗೋಯ್ತು ಅಂತ. ನನಗೆ ಫೀಲ್ ಆಯ್ತು. ಫುಲ್ ಆಲ್ಮೋಸ್ಟ್ ಒಂದು ಮಿನಿ ಇಷ್ಟು ದೊಡ್ಡ ಬಕೆಟ್ ಅಷ್ಟು ನೀರು ಚಲೋಯ್ತು, ಅಂದರೆ ಲೀಕ್ ಆಗಿಬಿಡ್ತು. ಆ್ಯಂಡ್ ನೆಕ್ಸ್ಟ್ ಮೂಮೆಂಟ್ ಶಿ ಸೆಡ್ ಯು ಆರ್ ರೆಡಿ ಫಾರ್ ಲೇಬರ್ ಅಂತ ಅನಿಸುತ್ತೆ, ನಾವು ನಿಮ್ಮನ್ನ ಅಡ್ಮಿಟ್ ಮಾಡ್ಕೋತೀವಿ, ನಿಮಗೆ ಲೇಬರ್ ಇವತ್ತೇ ಆಗಿಬಿಡುತ್ತೆ, ಡೆಲಿವರಿ ಇವತ್ತೇ ಆಗಿಬಿಡುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಶಿ ಆಸ್ಟ್ ಯಾರು ಬಂದಿದ್ದಾರೆ ನಿಮ್ಮ ಜೊತೆ, ಎಲ್ಲಿದ್ದಾರೆ, ಆಚೆ ಇದ್ದಾರಾ? ನಾನು ಹೇಳಿದೆ ಹಾಂ, ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಮಾವ ಬಂದಿದ್ದಾರೆ, ಆಚೆ ಇದ್ದಾರೆ ಅಂತ. ಆ್ಯಂಡ್ ಮತ್ತೆ ಫುಲ್ ನನಗೆ ಟೆನ್ಷನ್, ಏನಾಗುತ್ತೋ ಇವತ್ತು. ಒಂದು ಕಡೆ ನಾನು ಪ್ರಿಪೇರ್ ಆಗಿಲ್ಲ, ಇನ್ನೊಂದು ಇವತ್ತೇ ಆಗೋಗುತ್ತೆ ಅಂತ ಒಂದು ಕಡೆ ಖುಷಿ, ನನ್ನ ಕಡೆ ಟೆನ್ಷನ್ನು, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಗೇನ್ ಮತ್ತೆ ನನ್ನ ಕರ್ಕೊಂಡು ಹೋದ್ರು. ಆ್ಯಂಡ್ ಮತ್ತೆ ಪ್ರೀ ಡೆಲಿವರಿ ಪ್ರೊಸೀಜರ್ ಇರುತ್ತಲ್ವ, ಅದನ್ನೆಲ್ಲ ಮಾಡೋದಕ್ಕೆ ಇದು ಕೊಡ್ತಾರೆ, ಅವು ಲೈಕ್ ಅದೇನಂತಾರೆ, ಎಲ್ಲ ಟಮ್ಮಿ ಕ್ಲೀನ್ ಮಾಡೋಂಥದ್ದೇನೋ ಸಮ್ ಲಿಕ್ವಿಡ್ ಕೊಡ್ತಾರೆ. ಟಮ್ಮಿ ಕ್ಲೀನ್ ಮಾಡುವಂಥ ಲಿಕ್ವಿಡ್ ಕೊಡ್ತಾರೆ. ಇಟ್ಸ್ ಕಾಲ್ಡ್ ಇನಾಮ್ ಅಂತ ಕರೀತಾರೆ. ಸೊ ಅದನ್ನೆಲ್ಲ ಕೊಡ್ತಾರೆ. ಆ್ಯಂಡ್ ಡ್ರಿಪ್ಸ್ ಹಾಕ್ತಾರೆ ನಿಮಗೆ. ಅದಕ್ಕೂ ಮುಂಚೆ 2 ಕಡೆ ಕೈಯಲ್ಲಿ ನಿಮ್ಗೆ ಏನೋ ಪಾಯಿಂಟ್ ಮಾಡಿಬಿಟ್ಟು ಬ್ಲಡ್ ತಗೋತಾರೆ, ಸೊ ದಟ್ ಏನಾದ್ರು ಇನ್ಫೆಕ್ಷನ್ಸ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ. ಆ್ಯಂಡ್ ಒಬ್ರು ಹೋಗಿ ಬ್ಯಾಂಕಲ್ಲಿ ಬ್ಲಡ್ ಬುಕ್ ಮಾಡಿ ಬರಬೇಕು. ಆ್ಯಂಡ್ ಆಲ್ ದೋಸ್ ಪ್ರೊಸೀಜರ್ಸ್ ಫಾರ್ ರನ್ನಿಂಗ್. ಆ್ಯಂಡ್ ಅವಾಗ ಇಷ್ಟೊತ್ತಿಗೆ ಹೇಳ್ಬೇಕಾದ್ರೆ ನನ್ನ ಹಸ್ಬೆಂಡ್ಗೆ ಮತ್ತು ನಮ್ಮ ಅಪ್ಪಂಗೆ ಇನ್ಫಾರ್ಮ್ ಮಾಡಿದ್ವಿ, ನನ್ನ ತಮ್ಮಂಗೆ. ಇವ್ರು 3 ಜನ ಇರಲಿಲ್ಲ, ಮಿಕ್ದವರೆಲ್ಲ ಇದ್ರು. ಅಂದರೆ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮಮ್ಮ ಇದ್ರು ನನ್ನ ಜೊತೆನೆ. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರು ಒಬ್ವಿಯಸ್ಲಿ, ನನ್ನ ತಮ್ಮ ಕಾಲೇಜ್ಗೆ ಹೋಗಿದ್ದ, ನಮ್ಮಪ್ಪ ಅವ್ರ ಕೆಲಸದಲ್ಲಿದ್ದರು. ಸೊ ಅವ್ರು 3 ಜನಕ್ಕೆಲ್ಲ ಇನ್ಫಾರ್ಮ್ ಮಾಡೋಕ್ಕೆ ಹೇಳಿದೆ ನಾನು ಎಲ್ಲರನ್ನೂ ನೋಡಬೇಕು ಕಣ್ಮುಂದೆ ಅಂತ ನನಗೆ. ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಏನಾಗುತ್ತೆ, ಏನೂ ಗೊತ್ತಿಲ್ಲ. ಸೊ ಇದು ನನ್ನ ಫಸ್ಟ್ ಲೇಬರ್, ನನ್ನ ಫಸ್ಟ್ ಪ್ರೆಗ್ನೆನ್ಸಿ. ಸೊ ಐ ಜಸ್ಟ್ ವಾಂಟೆಡ್ ಟು ಸಿ ಎವ್ರಿಬಡಿ ಬಿಫೋರ್ ಗೋಯಿಂಗ್ ಟು ಮೈ ಲೇಬರ್ ವಾರ್ಡ್. ಹೋಗಬೇಕು ಅಂತ ನಮ್ಮ ಅಮ್ಮಂಗೆಲ್ಲ, ಅಮ್ಮ ನನ್ನ ತಮ್ಮನ ಕರಿ, ಯಜಮಾನನ ಕರಿ, ಅಪ್ಪನ ಕರಿ, ಎಲ್ಲರನ್ನೂ ಕರಿ ಅಂತ, ನಾನು ಎಲ್ಲರಿಗೂ ಕಾಲ್ ಮಾಡು ಅಂತ. ಆಮೇಲೆ ಅವ್ರು ನನ್ನ ಹೊಟ್ಟೆ ಸುತ್ತ ಇದು ಮಗುದು ಹಾರ್ಟ್ ಬೀಟ್ ನೋಡೋದಕ್ಕೆ ಒಂದು ಟೇಪ್ ಸಮಥಿಂಗ್ ಹಾಕ್ತಾರೆ, ಅದನ್ನೆಲ್ಲ ಹಾಕಿ ಎಲ್ಲ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ನನ್ನ ತಮ್ಮ ಆ್ಯಂಡ್ ನನ್ನ ಹಸ್ಬೆಂಡ್ ಬಂದರು. ಬಟ್ ನನಗೆ ಅಪ್ಪ ಇನ್ನೂ ಬಂದಿರಲಿಲ್ಲ. ಅಪ್ಪನ್ನ ನನಗೆ ನೋಡೋಕ್ಕಾಗಲಿಲ್ಲ ಬಿಫೋರ್ ಡೆಲಿವರಿ. ಎಲ್ಲ ಪ್ರೊಸೀಜರ್ ಮಾಡ್ತಾ ಇದ್ದು ನಾನು ಪ್ಯಾನಿಕ್ ಆಗ್ತಾ ಇದ್ದೆ. ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಾ ಇದ್ದೆ. ನನ್ನ ತಮ್ಮ ನನ್ನ ಸ್ವಲ್ಪ ಲೈಟಾಗಿ ರೇಗಿಸ್ತಾ ಇದ್ದ. ಆಮೇಲೆ ನನ್ನ ಹಸ್ಬೆಂಡ್ನ ಮತ್ತು ನನ್ನ ತಮ್ಮನ ಬ್ಲಡ್ ಬ್ಯಾಂಕಿಗೆ ಕಳಿಸಿದ್ರು, ನೆಕ್ಸ್ಟ್ ರೋಡಲ್ಲೇ ಇತ್ತು. ಸೊ ಅಲ್ಲೋಗಿ ಬ್ಲಡ್ ಬುಕ್ ಮಾಡಿ ಬರಬೇಕು ನನ್ನ ಬ್ಲಡ್ ಗ್ರೂಪ್ಗೆ ಅಂತ. ಸೊ ಕರ್ಕೊಂಡು ಅಲ್ಲಿ ಹೋಗಿದ್ರು ಅವರು. ಅದಾದ್ಮೇಲೆ ಏನಾಗುತ್ತೆ, ನಾನು ಪ್ಯಾನಿಕ್ ಆಗಿದ್ದಕ್ಕೆ ಅನ್ಸುತ್ತೆ, ನನ್ನ ಮಗುದು ಹಾರ್ಟ್ ಬೀಟ್ ಕಮ್ಮಿ ಆಗ್ಬಿಡ್ತು. ಒಂದು ರೇಂಜಲ್ಲಿ ಇರಬೇಕಲ್ಲ ಹಾರ್ಟ್ ಬೀಟು, ಅದು ಡೌನ್ ಆಗಿಬಿಡ್ತು. ಸೊ ಆವಾಗ ನನ್ನ ಸ್ಟಿಚ್ ಓಪನ್ ಮಾಡಿದ ಡಾಕ್ಟ್ರು ನನ್ನ ಜೊತೆಗೆ ಇದ್ರು. ಸೊ ಶಿ ವಾಸ್ OPD ಡಾಕ್ಟರ್, ಅವರು ರೆಗ್ಯುಲರ್ ಸರ್ಜನ್ ಅಲ್ಲ, ಅವರು ಅಂಡರಲ್ಲಿ ವರ್ಕ್ ಮಾಡ್ತಿದ್ದಂಥ ಡಾಕ್ಟ್ರು. ಶಿ ವಾಸ್ ಲೈಕ್, ಇಲ್ಲ ಇವಾಗ ಸಿಸೇರಿಯನ್ ಮಾಡಿಬಿಡ್ಬೇಕು, ಮಗುದು ಹಾರ್ಟ್ ಬೀಟ್ ಕಮ್ಮಿ ಆಗ್ತಾ ಇದೆ, ನಾವು ರಿಸ್ಕ್ ತೊಗೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದು ಡಾಕ್ಯುಮೆಂಟ್ಸ್ ಬರುತ್ತಲ್ಲ ಅದಕ್ಕೆ ಸೈನ್ ಮಾಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಅಮ್ಮನ ಹತ್ರ, ನನ್ನ ಹತ್ರ. ನಮಗೇನೋ ಥಾಟ್ಸ್ ಇಲ್ಲ, ಯಾರೂ ಇಲ್ಲ ಅಲ್ಲಿ. ನಮ್ಮ ಅತ್ತೆ ಮಾವನು ಸ್ವಲ್ಪ ದೂರದಲ್ಲಿದ್ರು. ಸೊ ನಮ್ಮಮ್ಮ ಸೈನ್ ಮಾಡಿಬಿಟ್ರು ಅಲ್ಲಿ, ಯಾಕಂದ್ರೆ ನಂದು ಮಗುದು ಲೈಫ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ನಾನು ಸೈನ್ ಮಾಡಿಬಿಟ್ಟೆ, ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಆ್ಯಂಡ್ ಅಗೇನ್ ಆಬ್ವಿಯಸ್ಲಿ ಡಾಕ್ಟರ್ ಗೈನಾಕ್ ಇಲ್ದೇ ಏನೂ ಡಿಸಿಷನ್ ತೊಗೊಳಕ್ಕಾಗಲ್ಲ. ಸೊ ನನ್ನ ಗೈನಾಕ್ ಬಂದರು,
ಶಿ ರಶ್ ಟು ಮೀ ಅಂತ. ಆಮೇಲೆ ನನಗೆ ನಮ್ಮಮ್ಮ ನಮ್ಮ ಅತ್ತೆ ಎಲ್ಲ ಹೇಳಿದ್ರು, ಹೆಂಗೆ ಓಡ್ಕೊಂಬಂದ್ರು ಡಾಕ್ಟ್ರು ಅಂದರೆ ಹಂಗೆ ಓಡ್ಕೊಂಬಂದ್ರು ಡಾಕ್ಟ್ರು ಅಂತ. ಅವ್ರು ಬಂದ್ಬಿಟ್ಟು ನಂದು ಸಿಚುಯೇಷನ್ ನೋಡಿದ್ರು ಆ್ಯಂಡ್ ಶಿ ಸೆಡ್ ಇಲ್ಲ, ಅವಳಿಗೆ 7 ಇಂಚಸ್ ಓಪನ್ ಆಗಿದೆ ಆಲ್ರೆಡಿ. ನನ್ನ 7 ಇಂಚಸ್ ಡೈಲ್ಯೂಟ್ ಆಗಿಬಿಟ್ಟಿತ್ತು ಸ್ಟಿಚ್ ಓಪನ್ ಮಾಡಿದ್ಮೇಲೆ. ಸ್ಟಿಚ್ ಓಪನ್ ಮಾಡಿ ನನ್ನ 7 ಇಂಚಸ್ ಡೈಲ್ಯೂಟ್ ಆಗೋದಕ್ಕೆ ಇಟ್ಟು ಹಾರ್ಡ್ಲಿ ½ an hour ಅಂತ ಅನಿಸುತ್ತೆ. ಅಂದರೆ ನಾನು November 3rd ನಂದು ಚೆಕಪ್ಗೆ ಹೋಗಿದ್ದಿದ್ದು ಅರೌಂಡ್, ನನ್ನ ಮನೆ ಬಿಟ್ಟಿದ್ದು 11:30. ನಾನು ಹಾಸ್ಪಿಟಲ್ ರೀಚ್ 10:30 ನಾನು ಮನೆ ಬಿಟ್ಟಿದ್ದು. 11:30 ನಾನು ಹಾಸ್ಪಿಟಲ್ ರೀಚ್ ಆಗಿದ್ದೆ. ವಿತಿನ್ 12:30 ನಂದು ರೆಗ್ಯುಲರ್ ಚೆಕಪ್ ಆಗಿ ಸ್ಟಿಚ್ ನಂದು ಸರ್ವಿಕ್ಸ್ ಎಲ್ಲ ಓಪನ್ ಆಗಿತ್ತು, ಸ್ಟಿಚ್ ಓಪನ್ ಆಗಿತ್ತು. ವಿತಿನ್ 1 o'clock 1:15 ಅನ್ಸುತ್ತೆ 7 ಇಂಚಸ್ ಡೈಲ್ಯೂಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಡಾಕ್ಟ್ರು ನನಗೆ ನೀನು ಕಾಮ್ ಆಗು, ಟೆನ್ಷನ್ ಆಗಬೇಡ, ಏನೂ ಆಗಲ್ಲ, ಟೆನ್ಷನ್ ಆಗಬೇಡ ಅಂತ ನನ್ನ ಕಾಮ್ ಮಾಡಿದ್ರು. ಅವಾಗ ನನಗೆ ಇನ್ನೂ ನೆನಪಿದೆ, ನಿಮ್ಗೆ ಅದೆಲ್ಲ ಒಂಥರ ಏನೋ ಹೇಳ್ತಾ ಇದ್ದಾಳೆ ಇವಳು ಅಂತ ಅನ್ಸ್ಬೋದು. ಬಟ್ ಲಿಟ್ರಲಿ ನಾನು ಅವಾಗ ನನ್ನ ಮಗು ಹತ್ರ ಮಾತಾಡಿದೆ. ಐ ಸೆಡ್ ನಂಗೆ ಗೊತ್ತಿರಲಿಲ್ಲ ಅದು ಹುಡುಗನ ಹುಡುಗಿನ ಅಂತ. ಬಟ್ ಐ ಸೆಡ್ ಇಲ್ಲ, ನಾನು ನೀನು ಇಬ್ಬರು ನಾರ್ಮಲ್ ಆಗಿರ್ತೀವಿ, ಹುಷಾರಾಗಿರ್ತೀವಿ, ನಾನೇನೋ ಟೆನ್ಷನ್ ಮಾಡ್ಕೊಳ್ಳಲ್ಲ, ನೀನು ಟೆನ್ಷನ್ ಮಾಡ್ಕೊಬೇಡ, ನಮಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ, ನಮಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು. ಲಿಟ್ರಲಿ ಐ ಸ್ಪೋಕ್ ದಿಸ್ ವಿತ್ ಮೈ ಕಿಡ್. ಆಮೇಲೆ ಡಾಕ್ಟ್ರು ಯಾವುದೋ ಒಂದು ಇಂಜೆಕ್ಷನ್ ಏನೋ ಹೇಳಿದ್ರು, ಅದನ್ನು ಡ್ರಿಪ್ಸಿಗೆ ಹಾಕಿದ್ರು. ಮೇ ಬಿ ಪೇಯ್ನ್ ಬರೋ ಇಂಜೆಕ್ಷನ್ ಅಂತ ಅನ್ಕೋತೀನಿ ನಾನು. ಪೇಯ್ನ್ ಬರೋದಕ್ಕೆ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಬಿಕಾಸ್ ನಾನು ಪೇಯ್ನ್ ಬಂದು ಹೋಗಿದ್ದಿದ್ದಲ್ಲ ಹಾಸ್ಪಿಟಲ್ಗೆ, ನನ್ನ ರೆಗ್ಯುಲರ್ ಚೆಕಪ್ ಅಂತ ಹೋಗಿದ್ದಿದ್ದು ಹಾಸ್ಪಿಟಲ್ಗೆ. ಅದನ್ನು ಹಾಕ್ಬಿಟ್ಟು ಅಗೇನ್ ನನ್ನ ಮತ್ತೆ ಎಲ್ಲ ಟಮ್ಮಿ ಎಲ್ಲ ಕ್ಲಿಯರ್ ಎಲ್ಲ ಆದಮೇಲೆ ನಾನು ಲೇಬರ್ ವಾರ್ಡಿಗೆ ಕರ್ಕೊಂಡು ಹೋದರು. ಸೊ ನಾರ್ಮಲೇ ಆಗುತ್ತೆ ಅಂತ ಅದು ಸಿಗ್ನೇಚರ್ ಮಾಡ್ಕೊಂಡಿದ್ದನ್ನ ಇನ್ವ್ಯಾಲಿಡ್ ಮಾಡಿದ್ರು. ಸೊ ನಾರ್ಮಲಿಗೆ ಟ್ರೈ ಮಾಡೋದು ಅಂತ. ಆ್ಯಂಡ್ ವಿತಿನ್ ನಾನು ಆ ಥರ ಮಾತಾಡಿದ ಒಂದು 5 minutesಗೆ ನನ್ನ ಮಗು ಹಾರ್ಟ್ ಬೀಟ್ ನಾರ್ಮಲಿಗೆ ಬಂದುಬಿಡ್ತು. ಸೊ ಅದಾದ್ಮೇಲೆ ನಾನು ಡಿಸೈಡ್ ಮಾಡಿಕೊಂಡೆ, ಏನಾದರೂ ನಾನು ಪ್ಯಾನಿಕ್ ಆಗಬಾರ್ದು, ನಾನು ಟೆನ್ಷನ್ ಮಾಡ್ಕೋಬಾರ್ದು, ಡಾಕ್ಟರ್ಸು ಸಿಸ್ಟರ್ಸ್ ಏನು ಹೇಳ್ತಾರೆ ನಾನು ಅದನ್ನು ಫಾಲೋ ಮಾಡಬೇಕು ಅಂತ. ನನ್ನ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದ್ರು, ಅಂದರೆ ಲೇಬರ್ ವಾರ್ಡಿಗೆ ಕರ್ಕೊಂಡು ಹೋದರು. ಅಲ್ಲಿ ಲೇಬರ್ ಬೆಡ್ ಮೇಲೆ ಮಲಗಿಸಿ ಒಂದು 5-10 minutesಗೆ ಒಂದು ಪೇಯ್ನ್ ಬಂತು. ಫಸ್ಟ್ ಲೇಬರ್ ಪೇಯ್ನ್. ಅದನ್ನ ಇವಾಗ ನೆನಪು ಮಾಡಿಕೊಂಡ್ರು ನೆನಪಾಗಲ್ಲ ಈ ಟೈಮ್ ಆದಮೇಲೆ. ಬಟ್ ಸಬ್ಕಾನ್ಷಿಯಸಲ್ಲಿ ಇದ್ದೇ ಇರುತ್ತೆ. ಇವಾಗ ಅದು ಅಷ್ಟೊಂದು ಏನು ಅನ್ಸಲ್ಲ. ಬಟ್ ಡೆಲಿವರಿ ಆಗಿದ್ದು ವಿತ್ 1 or 2 months ಕೇಳಿದ್ರೆ ಹಂಗಂಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ. ಬೈಕೊಂಡು ಎಕ್ಸ್ಪ್ಲೇನ್ ನಾನಂತೂ ಬೈಕೊಂಡೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಐ ಗಾಟ್ ಫಸ್ಟ್ ಮೊದಲನೇ ಪೇಯ್ನ್ ಬಂತು ನನಗೆ. ಕೈ ಕಾಲು ನಡ್ಕ. ಆ ನಡ್ಕದಲ್ಲಿ ಎನರ್ಜಿ ತೊಗೊಂಡು ಪುಷ್ ಮಾಡಬೇಕು. ಹೌ ಕ್ಯಾನ್ ಯು ಪುಷ್? ಅಲ್ಲಿವರೆಗೂ ನಾನು ನಾರ್ಮಲ್ ಅಂತಿದ್ದೋಳು, ನಾರ್ಮಲ್ ಅಂದರೆ ಅಂತ ಅನ್ಸ್ಬಿಡ್ತು ನನಗೆ. ಬಟ್ ನಾನು ಹೆಂಗೆ ಬಿಹೇವ್ ಮಾಡ್ತಾ ಇದ್ದೆ ಅನ್ನೋದ್ರ ಮೇಲೆ ನರ್ಸ್ಗೆ ಗೊತ್ತಾಗ್ತಾ ಇತ್ತು ಇಟ್ಸ್ ಮೈ ಫಸ್ಟ್ ಪ್ರೆಗ್ನೆನ್ಸಿ ಅಂತ. ಅವ್ರು ನನಗೆ ಇನ್ನೂ ಸ್ವಲ್ಪ ಟೀಚ್ ಮಾಡಿದ್ರು. ಉಸಿರು ಇನ್ಹೇಲ್ ಮಾಡಿಕೊಂಡು ಪುಷ್ ಮಾಡಬಾರ್ದು, ಎಕ್ಸ್ಹೇಲ್ ಮಾಡಿಬಿಟ್ಟು ಪುಷ್ ಮಾಡಬೇಕು ಅಂತ ಟೀಚ್ ಮಾಡ್ತಾಯಿದ್ರು. ಆ್ಯಂಡ್ ದೇ ಆರ್ ಸೋ ಕೈಂಡ್. ಮತ್ತು ಯಾರೂ ತುಂಬ ಅಗ್ಲಿಯಾಗಿ ವಲ್ಗರಾಗಿ ಯಾರೂ ಮಾತಾಡ್ತಾ ಇರಲಿಲ್ಲ. ಆ್ಯಂಡ್ ದ ಲೇಬರ್ ವಾರ್ಡ್ ಸಿಚುವೇಶನ್ನೇ ಬೇರೆ ಥರ ಇರುತ್ತೆ. ಐ ಕೆನಾಟ್ ಎಕ್ಸ್ಪ್ಲೇನ್ ದಿಸ್ ಬಿಕಾಸ್ ಬರೀ ಹುಡುಗಿರೇ ನೋಡೋ ಚಾನಲ್ ಆದರೆ ಹೇಳ್ಬೋದು, ಗೊತ್ತಿಲ್ಲ ನನಗೆ ಯಾರ್ಯಾರು ನೋಡ್ತಾರೆ ಅಂತ ಆ್ಯಕ್ಚುಲಿ. ಬಟ್ ಗಂಡಸ್ರಿಗೂ ನಾಲೆಡ್ಜ್ ಇರಬೇಕು, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಹಂಗಿರುತ್ತೆ ಲೇಬರ್ ವಾರ್ಡ್. ಬಿಕಾಸ್ ಯು ಕ್ಯಾನ್ ಅಗೇನ್ ನಿಮ್ಮ ಟಮ್ಮಿ ಪೂರ್ತಿ ಕ್ಲಿಯರ್ ಆಗಿದ್ರು ದೇರ್ ಈಸ್ ಅ ಚಾನ್ಸಸ್ ಆಫ್ ಗೋಯಿಂಗ್ ಪೋಟಿ. ನೀವು ಪೋಟಿ ಮಾಡೋ ಚಾನ್ಸಸ್ ಇರುತ್ತೆ. ಅಗೇನ್ ನೀವು ಯೂರಿನ್ ಪಾಸ್ ಮಾಡೋ ಸಿಚುವೇಶನ್ ಇರುತ್ತೆ. ಆ್ಯಂಡ್ ಎಕ್ಸೆಸ್ ಆಫ್ ಬ್ಲೀಡಿಂಗ್ ಇರುತ್ತೆ. 9 months ಸ್ಟಾಕ್ ಎಲ್ಲ ನಿಮ್ಮ ಹೊಟ್ಟೆಲಿರುತ್ತೆ. ಆಬ್ವಿಯಸ್ಲಿ ಇಟ್ ಹ್ಯಾಸ್ ಟು ಕಮ್ ಔಟ್. ಅದ್ರ ಜೊತೆಗೆ ಆ ಪೇನ್, ಕಿರ್ಚಾಟ, ನರಳಾಟ, ಹಾರಿಬಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಹೋಗೋರಿಗೆ ಇಟ್ಸ್ ಎನ್ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಡ್ರಿಪ್ಸ್ ಒಂದು ಕಡೆ, ಪೇನ್ ಒಂದು ಕಡೆ, ಪುಷ್ ಮಾಡಬೇಕು. ಆಲ್ರೆಡಿ ನಿಮ್ಮ ಹೊಟ್ಟೆಲಿ ಏನೂ ಇರಲ್ಲ, ನಿಮ್ಗೆ ಯಾವ ಎನರ್ಜಿನೂ ಇರಲ್ಲ, ಬಾಯಾರಿಕೆ ಬೇರೆ ಒಂದು ಕಡೆ, ಸೆಕೆ ಒಂದು ಕಡೆ. ನೀವೆಲ್ಲ ಎನರ್ಜಿನ ಅಕ್ಯುಮುಲೇಟ್ ಮಾಡಿಕೊಂಡು ಒಂದ್ಸತಿ ಜೋರಾಗಿ ಪುಷ್ ಮಾಡಬೇಕು ಆ ಪೇನ್ ಬಂದಾಗ. ಅವ್ರಂತ ಫ್ರಸ್ಟ್ರೇಷನ್ ಕಿರ್ಚಕ್ಕೂ ಆಗಲ್ಲ, ಬಟ್ ಕಿರ್ಚಬೇಕು ಅನ್ಸ್ತಿರುತ್ತೆ, ಏನು ಮಾಡ್ಬೇಕಂತನೂ ಗೊತ್ತಾಗಲ್ಲ, ಹಂಗಾಗ್ತಾ ಇರುತ್ತೆ. ಆಫ್ಟರ್ ಮಲ್ಟಿಪಲ್ ಟೈಮ್ ಅದಾದಮೇಲೆ ಒಂದು ಎಕ್ಸ್ಟೆಂಟಿಗೆ ಬಂದಮೇಲೆ ನಾನು ಐ ವಾಸ್ ಲೈಕ್ ನನ್ನ ಕೈಲಿ ಇನ್ನಾಗಲ್ಲ, ನೀವು ಸಿಸೇರಿಯನ್ ಮಾಡಿಬಿಡಿ ಅಂತ ನಾನು ಇಲ್ಲಿವರೆಗೂ ಬಂದಿತ್ತು. ನನಗೆ ಲಿಟ್ರಲಿ ಇಲ್ಲಿವರೆಗೂ ಬಂದಿತ್ತು, ನನಗೆ ಆಗಲ್ಲ ನನಗೆ ಅಂತ ಹೇಳೋದಕ್ಕೆ. ಆ ಟೈಮಲ್ಲಿ ಡಾಕ್ಟ್ರು ಬಂದರು. ಶಿ ಜಸ್ಟ್ ಸೆಡ್ ಓಪನ್ ಆಗಿದೆ, ಡೈಲ್ಯೂಟ್ ಆಗಿದೆ, ನಿನ್ನ ಮಗುದು ಹೆಡ್ ತಲೆ ಕಾಣಿಸ್ತಾ ಇದೆ,
ಒಂದ್ಸತಿ ಜೋರಾಗಿ ಪುಷ್ ಮಾಡು, ನಾವು ಮುಂದಿನ ಪ್ರೊಸೀಜರ್ ಮಾಡ್ತೀವಿ. ನೀನು ಇವಾಗ ಗಿವ್ ಅಪ್ ಮಾಡಿದ್ರೆ ಮಗುದು ಉಸಿರು ಕಟ್ಟಿಬಿಡುತ್ತೆ ಮಧ್ಯದಲ್ಲಿ. ಅದು ಹೇಳಿದ ತಕ್ಷಣ ನನಗೆ ಆಟೋಮೆಟಿಕ್ ನನ್ನ ಕಣ್ಣಲ್ಲಿ ನೀರು. ಇಷ್ಟು ಟ್ರೈ ಮಾಡ್ಕೊಂಡು ಬಂದು, ಇಷ್ಟು ಕಾಪಾಡಿಕೊಂಡು, ಇಷ್ಟು ಇಂಜೆಕ್ಷನ್, ಇಷ್ಟು ಮಾತ್ರೆ, ಈ ಬೆಡ್ ರೆಸ್ಟು, ಆ ಮೆಂಟಲ್ ಟ್ರಾಮಾ, ಆ ಖುಷಿ, ಸಂತೋಷ, ಎಕ್ಸೈಟ್ಮೆಂಟು ಎಲ್ಲನೂ ಇಲ್ಲಿಗೆ ಬಂದು ನಾನು ಗಿವ್ ಅಪ್ ಮಾಡಿಬಿಟ್ರೆ ಆಗಲ್ಲ ಅಂತ ಒಂದು ಲಾಸ್ಟ್ ಟ್ರೈ ಅಂತ ಪುಷ್ ಮಾಡಿದೆ ನಾನು. ಐ ಕೆನಾಟ್ ಸೇ ಅಷ್ಟು ನಿಜವಾಗ್ಲೂ ಆವಾಗ ಒಂದು ತಾಯಿ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಲಿಟ್ರಲಿ ಅವಾಗ ಗೊತ್ತಾಗುತ್ತೆ ಒಂದು ತಾಯಿ ಬೆಲೆ. ನಿಜವಾಗ್ಲೂ ನನ್ನ ಅಮ್ಮನೇ ನನ್ನ ಕಣ್ಣು ಮುಂದೆ ಬಂದಿದ್ದು. ಏನೇನೋ ಗ್ರ್ಯಾಂಟೆಡಾಗಿ ತೊಗೊಂಡು ಮಾತಾಡಿರ್ತೀವಿ, ಬಟ್ ಆ ಪೇಯ್ನಲ್ಲಿ ನಮ್ಮನ್ನು ಆಚೆ ತರೋದಕ್ಕೆ ಒಂದು ತಾಯಿ ಪಡೋ ಕಷ್ಟ ಇದೆಯಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ತಾಯಿ ಆದಮೇಲೆ ನನಗೆ ಗೊತ್ತಾಗಿದ್ದು. ನಿಜವಾಗ್ಲೂ ನಾನು ನಮ್ಮನ್ನು ತುಂಬಾ ಗ್ರ್ಯಾಂಟೆಡಾಗಿ ತೊಗೊಂಡಿದ್ದೆ ನಾನು. ಅಂದರೆ ಪ್ರೀತಿ ಇದೆ, ರೆಸ್ಪೆಕ್ಟು ಇದೆ, ಬಟ್ ಅಮ್ಮ ಅಲ್ವಾ, ಅವಳಿಗೆಷ್ಟು ಟಯರ್ಡ್ ಆದರೂ ಅವಳು ಮಾಡ್ತಾಳೆ. ಅವನೊಂದ್ಸತಿ ಅನ್ಸೋದು ಏನು ಮಾಡಿದ್ದಾರೆ ಅಪ್ಪ ಅಮ್ಮ ಅಂತ. ಒಂದೊಂದ್ಸತಿ ಆ ಟೀನೇಜ್ ಫೇಸ್ ಇರುತ್ತಲ್ವ, ಅದೆಲ್ಲ ಪಾರ್ಮಾಗೆ ಬಂದಿರ್ತೀವಿ. ಆಬ್ವಿಯಸ್ಲಿ ನನ್ನ ಮಗಳಿಗೆ ಅದೆಲ್ಲ ಪಾರ್ ಮಾಡ್ತಾಳೆ. ಎಲ್ಲ ದೇವತೆಗಳು ಕಾಣಿಸ್ಬಿಡ್ತಾರೆ ಆ ಟೈಮಲ್ಲಿ. ಬರೋ ದೇವರು, ಫ್ಯಾಮಿಲಿ ಮೆಂಬರ್ಸ್, ಲೈಫ್ ಪಾರ್ಟ್ನರ್ ಎಲ್ಲರೂ ಕಾಣಿಸ್ಬಿಡ್ತಾರೆ. ಎಲ್ಲರೂ ನೆನಪಾಗ್ಬಿಡ್ತಾರೆ. ಆ ಒಂದು ಲಾಸ್ಟ್ ಪುಷ್ ಮಾಡಿದೆ ನನ್ನ ಆರಾಧ್ಯ ದೈವ ಇಡಗುಂಜಿ ಗಣಪತಿ. ಐ ಜಸ್ಟ್ ಪ್ರೇಡ್ ನಾನು ನಮ್ಮನ್ನು ನೆನೆಸ್ಕೊಂಡೆ. ಒಂದು ಲಾಸ್ಟ್ ಪುಷ್ ಆಗಿ ಆ್ಯಂಡ್ ನನ್ನ ಮಗಳು ಆಚೆ ಬಂದ್ಲು. ಎಲ್ಲ ನನ್ನ ಕಣ್ಮುಂದೆನೇ ಆಯಿತು. ನನಗೆ ಇನ್ನೊಂದು ಆಸೆ ಇತ್ತು, ನಾನು ಲೇಬರ್ಗೆ ಹೋಗ್ಬೇಕಾದ್ರೆ ಆಬ್ವಿಯಸ್ಲಿ ನನ್ನ ಹಸ್ಬೆಂಡ್ ನನ್ನ ಜೊತೆಗೆ ಇರಬೇಕು ಅಂತ. ಬಟ್ ನಾನು ಹೋಗಿದ್ದು ಹಾಸ್ಪಿಟ್ಲಿಗೆ, ಗೊತ್ತಿಲ್ಲ ಇತ್ತೋ ಇಲ್ವೋ ಅಂತ. ವಿಡಿನ್ ಟ್ರೆಕ್ ಎಲ್ಲ ಪಟ್ ಅಂತ ಆಗೋಗಿದ್ರಿಂದ ರಿಕ್ವೆಸ್ಟ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಅಲ್ಲಿ ಇರಲಿಲ್ಲ. ಹಿ ವೆಂಟ್ ಫಾರ್ ಬ್ಲಡ್ ಬ್ಯಾಂಕ್. ನಾನಲ್ಲಿ ಪ್ರೀ OT ಇರೋವರೆಗೂ ಇದ್ದಿರಲಿಲ್ಲ. ಬಟ್ ನಂಗೆ ಅದೊಂದು ರಿಗ್ರೆಟ್ ಇವಾಗಲೂ ಇದೆ, ನನ್ನ ಹಸ್ಬೆಂಡ್ ಇರಬೇಕಿತ್ತು ಅಂತ. ಅಂದರೆ ಲೇಬರ್ ವಾರ್ಡಲ್ಲಿ ನನಗಿನ್ನ ನೆನಪಿದೆ. ಪುಷ್ ಮಾಡಿದೆ. ದೇ ಡಿಡ್ ಸಮ್ ಸ್ಟಿಚ್ ಮಾಡ್ತಾರೆ, ಅಂದರೆ ಸಮ್ ಕಟ್ ಮಾಡ್ತಾರೆ ಅವರು ಲೋವರ್ ದೇರಲ್ಲಿ ಕಟ್ ಮಾಡ್ತಾರೆ, ಡೈಲ್ಯೂಟ್ ಆಗಿದ್ದ ಜಾಗದಲ್ಲೇ ವೆಜೈನಿಂದ ಒಂದು ಸ್ವಲ್ಪ ಕೆಳಗಡೆ ಕಟ್ ಮಾಡ್ತಾರೆ. ಆಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಆ್ಯಂಡ್ ಎಲ್ಲ ಗಂಡ್ಮಕ್ಳಿಗೂ ಗೊತ್ತಿರಬೇಕು ಹೌ ಇಟ್ ಈಸ್ ಅಂತ. ಓಪನ್ ಮಾಡಿದ್ರು. ಫುಲ್ ವಾಟ್ರಿ ಥರ ಏನೋ ಫ್ಲೋ ಆಗ್ತದೆ. ನನ್ನದು ಅಂಡರಿಂದ ಒಂದು ದೊಡ್ಡ ಕವರ್ ಇಟ್ಟಿದ್ರು, ಸೊ ದಟ್ ವೇಸ್ಟೇಜ್ ಎಲ್ಲ ಕೆಳಗೆ ಹೋಗೋದಕ್ಕೆ ಅಂತ. ಸೊ ಅದರಲ್ಲೆಲ್ಲ ವೇಸ್ಟೇಜ್ ಹೋಗ್ತಾ ಇತ್ತು. ಆ್ಯಂಡ್ ಒನ್ ನರ್ಸ್ ಟುಕ್ ಮೈ ಬೇಬಿ ಆ್ಯಂಡ್ ಶಿ ಟುಕ್ ಲೈಕ್ ದಿಸ್, ಹಿಂಗೆ ತೊಗೊಂಡು ಹಿಂಗೆ ಇಟ್ಕೊಂಡ್ರು. ಡಾಕ್ಟರು ಕರಳು ಬಳ್ಳಿ ಅಂತ ಕರೀತಾರಲ್ವ, ಅದನ್ನು ಕಟ್ ಮಾಡಿದ್ರು. ಅವಳು ಹೊಟ್ಟೆ ಅಂದರೆ ಅವಳು ಬಂದ ಮೇಲೆ ಒಂದು ರಿಲೀಫ್ ಆಯಿತು. ಐ ಟುಕ್ ಅ ಡೀಪ್ ಬ್ರೆತ್. ಆ್ಯಂಡ್ ನನಗಿನ್ನ ನೆನಪಿದೆ, ಡಾಕ್ಟರ್ಗೆ ಗೊತ್ತಾಗಲ್ಲ ಯಾವುದು ಮಗು ಅಂತ. ಡಾಕ್ಟರ್ ಕೇಳಿದ್ರು ಯಾವ ಮಗು ಅಂತ. ಆ್ಯಂಡ್ ನರ್ಸ್ ಸೆಡ್ ಮಗಳಾಗಿದ್ದಾಳೆ ಅಂತ. ಐ ವಾಸ್ ಲೈಕ್ ಅಪ್ಪ ಅಂತ. ಅಂದರೆ ನನಗೆ ಮನಸ್ಸಲ್ಲಿ ಒಂದಿತ್ತು, ಮನಸ್ಸಲ್ಲಿ ಯಾವಾಗಲೂ ಸಿಕ್ಸ್ತ್ ಸೆನ್ಸ್ ಅನಿಸೋದು, ಹೆಣ್ಮಗುನೇ ಆಗೋದು ಅಂತ. ಆದರೆ ನೋಡಿದವರೆಲ್ಲ ಬಂದವರೆಲ್ಲ ನಿಮ್ಗೆ ಗಂಡ ಆಗಲಿ ಅಂತೆಲ್ಲ ಹೇಳೋರು. ಬಟ್ ಅವಾಗೆಲ್ಲ ನಾನು ಹೇಳ್ತಾ ಇರ್ತಿದ್ದೆ, ಹುಡುಗಿ ಆದರೆ ಏನು ಮಾಡ್ತೀರಾ ಅಂತ. ಏನೂ ಮಾಡೋಕ್ಕಾಗಲ್ಲ, ಬಟ್ ವಿ ವಿಶ್ ನಿನ್ನ ನೋಡಿದಾಗ ನಮ್ಗೆ ಹಂಗೆ ಅನಿಸುತ್ತೆ ಅಂತೆಲ್ಲ ಕೆಲವರು ಹೇಳೋರು. ಬಟ್ ನಾನು ನನ್ನ ಹಸ್ಬೆಂಡ್ ಹತ್ರ ಯಾವಾಗಲೂ ಹೇಳ್ತಿದ್ದೆ, ಇಲ್ಲ ನಮ್ಗೆ ಹುಡುಗಿನೇ ಆಗೋದು ಅಂತ ಅನ್ನಿಸ್ತಿದೆ. ಬಿಕಾಸ್ ನನ್ನ ಇಂಟ್ರೆಸ್ಟ್ ಎಲ್ಲ ಹಾಗೆ ಇತ್ತು. ಮೇಕಪ್ ವೀಡಿಯೋಸ್ ನೋಡೋದು, ಹೊಸ ಬಟ್ಟೆ ತೊಗೋಬೇಕು ಅನ್ಸೋದು, ಮೇಕಪ್ ಮಾಡ್ಕೋಬೇಕು ಅನ್ಸೋದು, ಸುತ್ತಬೇಕು ಅನ್ಸೋದು, ಆ ಥರದ್ದೇ ಇಂಟ್ರೆಸ್ಟ್ ಇರ್ತಾಯಿತ್ತು. ನರ್ಸ್ ಹೇಳಿದರು ಮಗಳಾಗಿದ್ದಾಳೆ ಅಂತ. ಎಲ್ಲ ಹೇಳ್ತಾರಲ್ವಾ, ಸುಳ್ಳಲ್ಲ ಅದು. ಆ ಮೂಮೆಂಟಲ್ಲಿ ನಾನು ಮರ್ತುಬಿಟ್ಟೆ, ನಿಜವಾಗ್ಲೂ ಮರ್ತುಬಿಟ್ಟೆ ನಾನು ನೋವು. ಅವಳು ಬಂದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪ್ಲಾಸೆಂಟಾ ರಿಮೂವ್ ಮಾಡ್ತಾರೆ. ಅಗೇನ್ ಅದೂ ಒಂದು ಮಗು ಬರೋ ಅಷ್ಟೇ ಪೇನ್, ಬಟ್ ನೀವು ಪುಷ್ ಮಾಡೋದಿರಲ್ಲ ಅಷ್ಟೇ. ಡಾಕ್ಟರ್ಸೇ ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಮಾಡಿಬಿಡ್ತಾರೆ. ಪ್ಲಾಸೆಂಟಾ ರಿಮೂವ್ ಮಾಡ್ತಾರೆ, ಆಮೇಲೆ ಎಕ್ಸಸ್ಡ್ ವೇಸ್ಟ್ ಏನಾದರೂ ಇದೆ ಅದೆಲ್ಲ ಕ್ಲಿಯರ್ ಮಾಡ್ತಾರೆ. ಕ್ಲಿಯರ್ ಮಾಡಿ ಅವರು
ಸ್ಟಿಚ್ ಹಾಕೋ ಟೈಮಲ್ಲಿ ಅಗೇನ್ ದೇ ವಿಲ್ ಗಿವ್ ಒನ್ ಇಂಜೆಕ್ಷನ್, ಅನಸ್ತೇಷಿಯಾ ಇಂಜೆಕ್ಷನ್ ಏನೋ ಕೊಡ್ತಾರೆ ಆ ಜಾಗ ನಮ್ಮ ಆಗೋದಕ್ಕೆ. ಅದು ಕೊಟ್ಮೇಲೆ ಕರ್ಟನ್ಸ್ ಅರ್ಧ ಕ್ಲೋಸ್ ಮಾಡಿದ್ರು, ಅಂದರೆ ಪ್ರೊಸೀಜರ್ ಮಾಡ್ತಾ ಇರ್ಬೇಕಾದ್ರೆ ಅಂಡರ್ನೀತ್ ಪ್ರೊಸೀಜರ್ ಮಾಡ್ಬೇಕಾದ್ರೆ ಅರ್ಧ ಕರ್ಟನ್ ಕ್ಲೋಸ್ ಮಾಡಿ ನನ್ನ ರೈಟ್ ಸೈಡ್ ವಿಂಡೋ ಇತ್ತು, ಆ ವಿಂಡೋ ಓಪನ್ ಮಾಡಿದ್ರು. ಆ ವಿಂಡೋ ಓಪನ್ ಮಾಡಿದ ತಕ್ಷಣ ನಾನು ನೋಡಿದ್ದು ನಮ್ಮ ಅಪ್ಪ ಅಮ್ಮ, ಹಿಂದೆ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ. ನನ್ನ ಅಪ್ಪನ ಕಣ್ಣಲ್ಲಿ ನೀರಿತ್ತು. ಅಲ್ಲಿವರೆಗೂ ನಾನು ನಕ್ಕದೆ. ಆವಾಗ ನಂಗೆ ಶಕ್ತಿ ಇತ್ತು, ನಾನು ನಕ್ಕದೆ. ಡಾಕ್ಟ್ರ್ ಹೇಳಿದ್ರು ಶಿ ಈಸ್ ಫೈನ್, ಪಾಪು ಹೆಣ್ಣು ಪಾಪು ಆಗಿದೆ, ಆಚೆ ಕೊಡ್ತೀವಿ ನಿಮಗೆ ನೋಡೋಕ್ಕೆ ಅಂತ. ಬಟ್ ನಾನಿನ್ನ ನನ್ನ ಮಗು ನೋಡಿರಲಿಲ್ಲ. ಅವ್ರ ಕೈಯಲ್ಲಿ ಇಟ್ಕೊಂಡಿದ್ರು, ಇಟ್ಸ್ ಫುಲ್ ಆಫ್ ವೈಟ್ ಆ್ಯಂಡ್ ರೆಡ್ ಮಿಕ್ಸು, ಸಮ್ ಏನೇನೋ ಒಟ್ಟೊಳಗಡೆ ಇರೋ ಆಬ್ಜೆಕ್ಟ್ಸ್ ಎಲ್ಲ ಅವಳ ಮೇಲೆ ಮೆತ್ಕೊಂಡಿತ್ತು. ಅದು ನಾನು ಫಸ್ಟ್ ವಿಂಡೋದಲ್ಲಿ ನನಗಿನ್ನೂ ಕಣ್ಣಿಗೆ ಕಟ್ಟದಾಗಿದೆ. ನಾನು ನನ್ನ ಅಪ್ಪನ ಫಸ್ಟ್ ನೋಡಿದ್ದು. ನನ್ನ ಅಪ್ಪನ ಕಣ್ಣಲ್ಲಿ ನೀರಿತ್ತು. ಅಮ್ಮನ ನೋಡಿದೆ, ನನ್ನ ಹಸ್ಬೆಂಡ್ನ ನೋಡಿದೆ, ನಮ್ಮ ಅತ್ತೆನ ನೋಡಿದೆ. ಅದಾದಮೇಲೆ ಅವ್ರನ್ನ ಕಳಿಸಿದ್ರು. ಅವ್ರ ಕೈಗೆ ಮಗು ಅದೆಲ್ಲ ಆಚೆ ನಡೀತು ಪ್ರೊಸೀಜರ್, ನಂಗೆ ಅದು ಗೊತ್ತಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ದು ಮಗುನ ತೊಗೊಂಡು ಬಂದು ಅದೇ ಫಸ್ಟ್ ಯೂಶ್ವಲಿ ಅಪ್ಪನ ಕೈಗೆ ಕೊಡ್ತಾರೆ. ಐ ಆಮ್ ನಾಟ್ ಶ್ಯೂರ್ ನನ್ನ ಹಸ್ಬೆಂಡ್ ಫಸ್ಟ್ ತೊಗೊಂಡ್ರ ಅಥವಾ ನಮ್ಮ ಅತ್ತೆ ಫಸ್ಟ್ ತೊಗೊಂಡ್ರ, ನಂಗೆ ಅದು ಗೊತ್ತಿಲ್ಲ. ಬಟ್ ಅದೇ ಸ್ವಲ್ಪ ಭಯದಲ್ಲಿ, ಅಂದರೆ ತುಂಬ ಚಿಕ್ಕ ಮಗು, ಮೋಸ್ಟ್ಲಿ ನಮ್ಮ ಅತ್ತೆ ಫಸ್ಟ್ ತೊಗೊಂಡ್ರು ಅಂತ ಅನ್ಕೋತೀನಿ. ಅದಾದಮೇಲೆ ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದೆ. ನನ್ನ ಹಸ್ಬೆಂಡು, ನನ್ನ ಅಪ್ಪ ಎಲ್ಲರೂ ಮಗುನ ಎತ್ಕೊಂಡ್ರು. ಪ್ರೊಸೀಜರ್ ಎಲ್ಲ ಆದಮೇಲೆ ನನ್ನ ಅಲ್ಲೇ ಲೇಬರ್ ವಾರ್ಡಲ್ಲಿ ಆಲ್ಮೋಸ್ಟ್ ಇರ್ತೀವಿ ನಾವು. ನನ್ನ ಅಪ್ಪ ಅಂಗಡಿಯಿಂದ ಬರ್ತಾ ಕಾಫಿ ತೊಗೊಂಡು ಬಂದಿದ್ರು, ಫಿಲ್ಟ್ರ್ ಕಾಫಿ ತೊಗೊಂಡು ಬಂದಿದ್ರು ಅಪ್ಪ. ಸೊ ಸ್ವಲ್ಪ ಹೊತ್ತೆಲ್ಲ ಆಗಿ ಸ್ಟಿಚ್ ಎಲ್ಲ ಆದಮೇಲೆ ನನಗೆ ಕಾಫಿ ಕೇಳಿದ್ರು, ಸ್ವಲ್ಪ ಹೊತ್ತು ಬಿಟ್ಟು ಕಾಫಿ ಕುಡಿತೀರಾ ಅಂತ. ಸೊ ನರ್ಸೆ ನನಗೆ ಕಾಫಿ ಎಲ್ಲ ಫೀಡ್ ಮಾಡಿದ್ರು. ಆಫ್ಟರ್ 15 ಮಿನಿಟ್ಸ್ ಅನಿಸುತ್ತೆ ನನ್ನ ಮಗುನ ಕರ್ಕೊಂಡು ಬಂದರು. ಅದರವಳು ಅಳ್ತಾನೆ ಇಲ್ಲ. ಅವಳು ಅಳಬೇಕು ತಾನೆ, ಹೊಸದಾಗಿ ಹುಟ್ಟಿರೋ ಮಗು ಟಿ ವಿಲೆಲ್ಲ ನೋಡಿರೋ ಪ್ರಕಾರ ಅಂತ ಅಳ್ತಾನೆ ಇರ್ತಾರೆ. ಅವಳು ಅಳಬೇಕು ತಾನೆ, ಅವಳು ಅಳ್ತಾನೆ ಇಲ್ಲ. ನಾನು ನರ್ಸತ್ತೆ ಇವಳು ಯಾಕೆ ಅಳ್ತಾ ಇಲ್ಲ ನಿನ್ನ ಮಗು ಅಂತ ಅಂದರು. ನಿನ್ನ ಮಗು ಇವಳು ಯಾಕೆ ಅಳ್ತಾ ಇಲ್ಲ ಅಂತ ಕೇಳಿದೆ ನಾನು. ಅವರು ಚೆಂದಾಗಿ ಏನೋ ಪಿಂಚ್ ಟ್ಯಾಪ್ ಏನೋ ಮಾಡಿದ್ರು. ಅವಳು ಅವಾಗ ಹತ್ಲು, ನೋಡಿ ಇವಾಗ ಅಳ್ತದಾಳೆ ನಿನ್ನ ಮಗಳು, ನೀನು ಅಳ್ಬೇಕಂತೆ ನಿಮ್ಮ ಅಮ್ಮಂಗೆ ಅಂತ ಅಳಿಸ್ಬಿಟ್ಟು ಆಮೇಲೆ ನರ್ಸೇನೆ ಫಸ್ಟ್ ಫೀಡ್ ಮಾಡಿಸಿದ್ರು. ನಾನು ಮಲ್ಗೆ ಇದ್ದೆ, ಅದು ಫಸ್ಟ್ ಫೀಡ್ ಮಾಡಬೇಕಂತ ಹೇಳ್ತಾರಲ್ಲ, ಅದು ಫಸ್ಟ್ ಫೀಡ್ ಮಾಡಿಸಿದ್ರು ಮಗು ಕೈಲಿ. ನಾನು ಫಸ್ಟು ಮುದ್ದು ಕೊಟ್ಟೆ ಅವಳಿಗೆ. ಆ ಫೀಲಿಂಗು, ಅಷ್ಟು ದಿವಸದ್ದು ಬೇಜಾರು ಎಲ್ಲನೂ ಮರೆಸ್ಬಿಡ್ತು. ಆಬ್ವಿಯಸ್ಲಿ ಪ್ರಾಣ ಹೋಗುವಂಥ ಪೇನ್ ಇತ್ತು. ಬಟ್ ಅವಳನ್ನ ನೋಡಿದ್ಮೇಲೆ ಆ ಫುಲ್ಲು ಸುತ್ತಬಿಟ್ಟಿದ್ರು ಅವಳನ್ನ ಬಟ್ಟೆಲಿ, ಮುಖ ಮಾತ್ರ ಕಾಣಿಸ್ತಾ ಇತ್ತು. ಲಿಟ್ರಲಿ ಶಿ ವಾಸ್ ಗೊಂಬೆ. ಏನು ತಿದ್ದೋದು ಬೇಡ, ಅಷ್ಟು ಚೆನ್ನಾಗಿದ್ಲು. ಇವಾಗಲೂ ಅಷ್ಟೇ ಚೆನ್ನಾಗಿದ್ದಾಳೆ. ಎಲ್ಲರೂ ಹೇಳ್ತಾರೆ ನೋಡಿದವರೆಲ್ಲ ಗೊಂಬೆ ಥರ ಇದ್ದಾಳೆ. ಹಾಸ್ಪಿಟಲಲ್ಲೂ ಅಷ್ಟೇ ಎಲ್ಲರೂ ಹೇಳ್ತಿದ್ರು ಏನೂ ಎಫರ್ಟ್ ಇಲ್ಲ ಅಮ್ಮ, ಎಲ್ಲ ಚೆನ್ನಾಗಿದೆ, ಕಣ್ಣು ಮೂಗು ತುಟಿ ಪ್ರತಿಯೊಂದೂ. ಶೀ ಈಸ್ ಅ ಕಾಂಬಿನೇಷನ್ ಆಫ್ 2 of us, ನಾನು ಮತ್ತು ನನ್ನ ಹಸ್ಬೆಂಡು. ಆಬ್ವಿಯಸ್ಲಿ ನಮ್ಮ ಜೀನ್ಸ್ ಅಂದರೆ ಸ್ವಲ್ಪ ನಮ್ಮ ಅಪ್ಪನ ಥರ ಕಾಣ್ತಾಳೆ, ಸ್ವಲ್ಪ ನಮ್ಮ ಅತ್ತೆ ಥರ ಕಾಣ್ತಾಳೆ, ಸ್ವಲ್ಪ ಎಲ್ಲೋ ನನ್ನ ಅತ್ತಿಗೆ ಥರ ಕಾಣ್ತಾಳೆ, ಸ್ವಲ್ಪ ಎಲ್ಲೋ ನನ್ನ ತಮ್ಮನ ಥರ ಕಾಣ್ತಾಳೆ, ಸ್ವಲ್ಪ ಯಾವುದೋ ಫೀಚರ್ ನನ್ನ ಅಮ್ಮನ ಥರ ಇದೆ, ಸ್ವಲ್ಪ ಯಾವುದೋ ಫೀಚರ್ ನಮ್ಮ ಮಾವನ ಥರ ಇದೆ, ಜಾಸ್ತಿ ಫೀಚರ್ ನನ್ನ ಹಸ್ಬೆಂಡ್ ಥರ ಇದೆ. ಸೊ ಚೆನ್ನಾಗಿತ್ತು. ಅದಾದಮೇಲೆ ನಾವು ವಾರ್ಡಿಗೆ ಕರ್ಕೊಂಡು ಬರೋಕ್ಕೆ ಆಪ್ರೇಷನ್ ಥಿಯೇಟ್ರಿಂದ ಕರ್ಕೊಂಡು ಬರ್ಬೇಕಾದ್ರೆ ಯಾರಿದ್ದಾರೆ ಅಂತ ಐ ವಾಸ್ ಎಕ್ಸ್ಪೆಕ್ಟಿಂಗ್. ನನ್ನ ಹಸ್ಬೆಂಡ್ ಕಾಯ್ತಾಯಿದ್ರು ನನಗೋಸ್ಕರ ಆಚೆ ಬಂದ ತಕ್ಷಣ ನಾನು ಫಸ್ಟ್ ನೋಡಿದ್ದು ನನ್ನ ಹಸ್ಬೆಂಡ್ನ, ನನಗೋಸ್ಕರ ಆಚೆ ಕಾಯ್ತಾಯಿದ್ರು. ಆಚೆ ಬಂದರು, ಕೇಳಿದ್ರು ನೋಡ್ದ ಮಗಳಾಗಿದ್ದಾಳೆ ನಮಗೆ ಅಂತ. ಐ ವಾಸ್ ಹ್ಯಾಪಿ, ಎವ್ರಿ ಒನ್ ವಾಸ್ ಕ್ವೈಟ್ ಹ್ಯಾಪಿ. ಎಲ್ಲರೂ ಮತ್ತು ಶುಕ್ರವಾರನೇ ಹುಟ್ಟಿದ್ದವಳು. ನಮ್ಮ ಬಾಳಿಗೆ ನಿಜವಾಗ್ಲೂ ಅವಳು ಲಕ್ಷ್ಮಿನೇ. ಅವಳು ನಮಗೆ ಶಕ್ತಿ, ಪಾರ್ವತಿ ಥರ ಶಕ್ತಿನೇ. ಅವಳು ನಮ್ಮ ಪಾಲಿಗೆ ಲಕ್ಷ್ಮಿನೇ. ಆಬ್ವಿಯಸ್ಲಿ ಶಿ ಹ್ಯಾಸ್ ದ ಕ್ವಾಲಿಟೀಸ್ ಆಫ್ ಸರಸ್ವತಿ. ಆ್ಯಂಡ್ ಏನು ಹೇಳಿದ್ದು, ಅದಾದಮೇಲೆ ಆಬ್ವಿಯಸ್ಲಿ ವಾರ್ಡಿಗೆ ನಾವು ಯಾವ್ದು ಚೂಸ್ ಮಾಡಿದ್ವಿ ವಾರ್ಡಿಗೆ ನಮ್ಮನ್ನ ಹಾಕಿದ್ರು. ಎಲ್ಲರೂ ಖುಷಿಯಾಗಿದ್ದರು, ಎಲ್ಲ ಹ್ಯಾಪಿ ಫೇಸಸ್ನ ನೋಡಿದೆ. ಅಷ್ಟೊತ್ತಿಗೆ ನನ್ನ ಅತ್ತಿಗೆ ಮತ್ತು ಅಣ್ಣನೂ ಬಂದಿದ್ರು, ಅಂದರೆ ನನ್ನ ಯಜಮಾನ್ರು ಅಕ್ಕ ಭಾವ ಅವರು ಬಂದಿದ್ರು.
ಅವರು ಎಲ್ಲ ನೋಡಿದ್ರು ಮಗುನ, ಎಲ್ಲರೂ ಖುಷಿಪಟ್ಟರು. ಎಲ್ಲರೂ ಆಮೇಲೆ ಮಗುನ ತೊಗೊಂಬಂದು ಕೊಟ್ಟರು, ಪಕ್ಕದಲ್ಲಿ ಮಲಗಿಸಿದ್ರು, ನಾನು ಫೀಡ್ ಮಾಡಿದೆ. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಲೈಫ್ ಟೈಮ್. ಏನೇನು ಪ್ರಾಬ್ಲಮ್ಸ್ ಆಗಿತ್ತು ಪ್ರೆಗ್ನೆನ್ಸಿಲಿ, ಇಟ್ಸ್ ಆಲ್ ವರ್ತ್ ಅಟ್ ದ ಎಂಡ್ ಅನಿಸುತ್ತೆ. ಅಂತು ಬಲ ಅಥವಾ ಸಬ್ಬಲ ಅಂತ ಹೇಳ್ತಾರಲ್ವ, ಹಾಗೆ. ಶಿ ವಾಸ್ ಕ್ವೈಟ್ ಗುಡ್, ಹೆಲ್ದಿ ಆಗಿದ್ಲು. 3 kg ಇದ್ಲು ಬಾರ್ನ್ ಆದಾಗ, ನಾರ್ಮಲ್ ಡೆಲಿವರಿ. ವೆಯ್ಟ್ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್. 3 kg ಹೆಲ್ದಿ ಬೇಬಿ, ನಾರ್ಮಲ್ ಡೆಲಿವರಿ. ಶುಕ್ರವಾರ ಹುಟ್ಟಿದಾಳೆ, ಒಳ್ಳೆ ಟೈಮಿಂಗ್ಸ್. ಅವಳು ಹುಟ್ಟಿದ್ದು 20 minutesಗೆ ಮಳೆ ಬಂತು. ಬೆಂಗಳೂರಲ್ಲಿ ಅದ್ವರೆಗೂ ಮಳೆನೇ ಇರಲಿಲ್ಲ. ಸೊ ಅದು ಒಂಥರ ಶುಭ ಶಕುನ ಅಂತ ಹೇಳ್ತಾರೆ. ಯೂಶ್ವಲಿ ಮಳೆ ಬಂದರೆ, ಏನಾದರೂ ಇವೆಂಟ್ ಆಗಬೇಕಾದ್ರೆ ಆದಮೇಲೆ ಬಂದರೆ ಶುಭ ಶಕುನ ಅಂತಾರೆ ಮಳೆ ಬಂದರೆ. ಆಬ್ವಿಯಸ್ಲಿ ಅವಳು ನಮ್ಮ ಬಾಳಿಗೆ ಬಂದಮೇಲೆ ಭೂಮಿಗೆ ಮಳೆ ಬಂತು. ಸೊ ಹೌದು, ಎಲ್ಲ ಒಳ್ಳೆಯದೇ ಆಗ್ತಾಯಿದೆ, ಒಳ್ಳೆಯದೇ ಆಗುತ್ತೆ ಅನ್ನೋ ನಂಬಿಕೆ, ಒಳ್ಳೆಯದೇ ಆಗಲಿ ಅನ್ನೋ ಆಸೆ. ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿ. ನಿಜವಾಗ್ಲೂ ನನ್ನ ಮದರ್ಹುಡ್ ಎಂಜಾಯ್ ಮಾಡ್ತಾ ಇದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ ಚಬ್ಬಿ ಆಗಿದ್ದೀನಿ, ಖುಷಿಯಾಗಿದ್ದೀನಿ, ಎಲ್ಲರೂ ಸಂತೋಷವಾಗಿದ್ದೀನಿ. ಐ ಸೇ ಇಟ್ಸ್ ಅ ಹ್ಯಾಪಿ ಆ್ಯಂಡ್ ಹೆಲ್ದಿ ಪ್ರಾಸ್ಪರಸ್ ಫ್ಯಾಮಿಲಿ. ನಾವಿವಾಗ 3 of us ಅಂತ ಹೇಳ್ಬೋದು. ಆಬ್ವಿಯಸ್ಲಿ ನಂದು ನನ್ನ ಹಸ್ಬೆಂಡು ಇಟ್ಸ್ ಆಲ್ಮೋಸ್ಟ್ 15 ವರ್ಷದ ಪ್ರೀತಿ. ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್, ನಮ್ಮಿಬ್ರದ್ದು ಲವ್ ಮ್ಯಾರೇಜ್. ಆಲ್ಮೋಸ್ಟ್ 12 years ಪ್ರೀತಿ ಮಾಡಿ ಮದುವೆ ಆಗಿ ಈಗ 2.25 ವರ್ಷ. 15 ವರ್ಷದ ಜೊತೆತನ ಅಥವಾ ಏನಂತಾರೆ, 15 ವರ್ಷದ ಟುಗೆದರ್ನೆಸ್ಗೆ ನಮ್ಮ ಮಗಳು ಸಾಕ್ಷಿ. ಖುಷಿ ಆಗುತ್ತೆ. ಹಿಂದೆ ತಿರುಗಿ ನೋಡಿದಾಗ ಎಲ್ಲ ಒಂದು ಕಡೆ ನೆಮ್ಮದಿ ಇದೆ, ಖುಷಿ ಇದೆ, ಅಷ್ಟೆ. ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿ ಟಿಲ್ ಡೆಲಿವರಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಶಾರ್ಟ್ ಸರ್ವಿಕ್ಸ್ ಅಂತ ನಾನು ಹೇಳಿ ಅಷ್ಟೇ ಬಿಟ್ಟೆ, ಬಟ್ ಅದ್ರ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ಅದು ಹೇಗೆ ಆಗ್ಬೋದು, ಪ್ರಾಸ್ ಆ್ಯಂಡ್ ಕಾನ್ಸ್, ಅದರದ್ದೆಲ್ಲ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಖಂಡಿತ ನಾನು ನೆಕ್ಸ್ಟ್ ಮಾಡ್ತೀನಿ ಆ ವಿಡಿಯೋನ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಲವ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಮ್ಮನ್ನು ಬೆಳೆಸ್ತಾ ಇರಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ, ನನ್ನ ಮಗಳ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್.